ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸೊ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ RRB ಟೆಕ್ನಿಷಿಯನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅಪ್ಲೈ ಮಾಡಬೇಕು, ಸ್ಯಾಲ್ರಿ ಏನು, ಪೋಸ್ಟು ಯಾವ ಪೋಸ್ಟು, ಎಲ್ಲಿ, ಹೇಗೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ಆ ಒಂದು ಎಕ್ಸಾಮ್ನ ನೀವು ಹೇಗೆ ಪಾಸ್ ಮಾಡೋದು, ಎಕ್ಸಾಮ್ನ ಹೇಗೆ ಕ್ಲಿಯರ್ ಮಾಡೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ನಾವೇನು ಮಾಡಬೇಕು, ನಾವೇನಾದರೂ ಮಾಡಿದ್ರೆ ತಾನೇ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗೋದು. ನಾವು ಮಾಡೋದನ್ನ ನೀಟಾಗಿ ಮಾಡಬೇಕು. ಓಕೆನಾ. ನಾವು ಏನು ಮಾಡ್ತೀವಿ ಅದು ಸ್ಟ್ರಕ್ಚರ್ಡ್ ಆಗಿರಬೇಕು, ಸಿಸ್ಟಮ್ಯಾಟಿಕ್ ಆಗಿರಬೇಕು, ಮತ್ತು ಡಿಸಿಪ್ಲಿನ್ ಆಗಿರಬೇಕು. ಅವಾಗೆ ನಾವು ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗೋದು. ಸರಿನಾ. ಸೊ ಮೊದಲನೇದು ಏನಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನಾವೀಗ ಅಪ್ಲೈ ಮಾಡಾದ್ಮೇಲೆ ನಮಗೆ ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಆ ಒಂದು ಡೇಟ್ಸಲ್ಲಿ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಒಂದು ಡೇಟ್ ಕೊಡ್ತಾರೆ, ನಿಮಗೆ ಒಂದು ಶಿಫ್ಟ್ ಇರುತ್ತೆ, ಅಲ್ಲಿ ನೀವು ಹೋಗ್ಬಿಟ್ಟು ಆ ದಿನ ನೀವು ಎಕ್ಸಾಮ್ ಬರಿಬೋದು. ಎಕ್ಸಾಮ್ ಹೇಗಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮೇ, ಆದರೆ ಕಂಪ್ಯೂಟರಲ್ಲಿರುತ್ತೆ. ಸರಿನಾ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಓಕೆನಾ. ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ನಿಮ್ಮ ಬಾಡಿ ಚೆಕಪ್ನ ಅವರು ಮಾಡ್ತಾರೆ, ಅದೊಂದು ಪಾರ್ಟು. ಬಟ್ ಇಷ್ಟರೊಳಗೆ ಕ್ರೂಷಿಯಲ್ ಸ್ಟೇಜ್ ಯಾವುದಪ್ಪ ಅಂತಂದರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್. ಓಕೆ, ರಿಟರ್ನ್ ಎಕ್ಸಾಮಿನೇಷನ್ ನಿಮಗೆ ಕ್ರೂಷಿಯಲ್ ಸ್ಟೇಜ್. ನೀವು ಇದ್ರೊಳಗೆ ಪಾಸ್ ಆದರೆ ನೀವು ಆರಾಮಾಗಿ ಇದ್ರೊಳಗೆ ಆರಾಮಾಗಿ ಪಾಸ್ ಆಗ್ಬೋದು. ಓಕೆನಾ. ಸೊ ಅದಕ್ಕೇ ಸ್ಕೋರ್ ಮಾಡ್ಬೇಕಾದ್ರೆ ನಾವು ಇದ್ರೊಳಗೇ ಸ್ಕೋರ್ ಹೆಚ್ಚಿಗೆ ಮಾಡಿಬಿಡ್ಬೇಕು. ಈಗ ನಾವು ಸ್ಕೋರ್ ಹೆಚ್ಚಿಗೆ ಮಾಡೋದು ಹೇಗೆ, ಏನೇನು ಮಾಡಬೇಕು, ನಾವು ಓದ್ತಿದ್ದೀವಿ ಅಂದರೆ ಸುಮ್ಮನೆ ಪುಸ್ತಕದ ಬದನೇಕಾಯಿ ಥರ ಎಲ್ಲನೂ ಓದೋದಲ್ಲ. ಯಾವ ಎಕ್ಸಾಮ್ಗೆ ಏನು ಓದಬೇಕು, ಆ ಒಂದು ಎಕ್ಸಾಮ್ನಲ್ಲಿ ಯಾವ ಟಾಪಿಕ್ನ ಜಾಸ್ತಿ ಕೇಳ್ತಾರೆ, ಆ ವೆಯ್ಟೇಜ್ ಕೊಟ್ಬಿಟ್ಟು ನಾವು ಆ ಒಂದು ವೆಯ್ಟೇಜ್ ಎಷ್ಟಿದೆ ಅಂತ ನೋಡಿಕೊಂಡು ಓದಬೇಕು. ಇದನ್ನು ಸಿಸ್ಟಮ್ಯಾಟಿಕ್ ವೇ ಆಫ್ ಲರ್ನಿಂಗ್ ಅಂತ ಕರಿತೀವಿ. ಸರಿನಾ. ಈಗ ನೋಡೋದಾದರೆ ಈ ಎಕ್ಸಾಮಲ್ಲಿ 4 ಥರ ಡಿವೈಡ್ ಮಾಡಿರ್ತಾರೆ. ಓಕೆನೇನು 4 ಥರ ಡಿವೈಡ್ ಮಾಡಿರ್ತಾರೆ. ಒಂದು ಮ್ಯಾಥಮೆಟಿಕ್ಸು, ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗು, ಜನರಲ್ ಸೈನ್ಸು, ಜನರಲ್ ಅವೇರ್ನೆಸ್ಸು. ಟೋಟಲ್ ನಿಮಗೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸು 100 ಕ್ವಶನ್ ಇರುತ್ತೆ. ಓಕೆನಾ. ಎಲ್ಲ ಕ್ವಶನ್ಸ್ಗೂ 1 ಮಾರ್ಕ್ಸ್ ಕ್ಯಾರಿ ಆಗ್ತಿರುತ್ತೆ. ಇನ್ ಕೇಸ್ ಏನಾದ್ರು ನೀವು 3 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಕಡಿತ ಆಗುತ್ತೆ. ಸರಿನಾ. ಅದೇ ಥರ ನೀವು 30 ಕ್ವಶನ್ ತಪ್ಪು ಮಾಡಿದ್ರೆ 10 ಮಾರ್ಕ್ಸ್ ನಿಮ್ಗೆ ಏನಾಗುತ್ತೆ, ಕಡಿತ ಆಗುತ್ತೆ. ಇದಿಷ್ಟು ಎಕ್ಸಾಮ್ನ ಪ್ಯಾಟ್ರನು. ಮತ್ತು ನಿಮ್ಗೆ ಹೇಳಿದ್ದೀನಿ 4 ಪಾರ್ಟ್ಸ್ ಇರುತ್ತೆ. ಮೊದಲನೇ ಪಾರ್ಟ್ ಮ್ಯಾಥ್ಸು, ನೆಕ್ಸ್ಟು ಇಂಟೆಲಿಜೆನ್ಸ್ ಮತ್ತು ರೀಸನಿಂಗು, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್. ಈಗ ಇದು ಟೆಕ್ನಿಕಲ್ ಗ್ರೇಡ್ 3ಗೆ. ಟೆಕ್ನಿಕಲ್ ಗ್ರೇಡ್ 1ಗೆ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಇರುತ್ತೆ. ಅದು ಯಾವುದು ಅಂತಂದರೆ ಕಂಪ್ಯೂಟರ್. ನೋಡಿ, ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಏನಾಗಿರುತ್ತೆ ಅವರಿಗೆ ಎಕ್ಸ್ಟ್ರಾ ಇರುತ್ತೆ. ಸರಿನಾ. ಈಗ ನಾನು ಹೇಳಿದೆ ಒಂದು ಟಾಪಿಕ್ಗೆ ನಾವು ಎಷ್ಟು ವೆಯ್ಟೇಜ್ ಕೊಟ್ಟು ಹೇಗೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಸೊ ಈಗ ನಾವು ಮ್ಯಾಥ್ಸ್ ಓದ್ಬೇಕಾದ್ರೆ ಯಾವ ಟಾಪಿಕ್ನ ಜಾಸ್ತಿ ಓದಬೇಕು, ನಾವು ಟಾಪಿಕ್ ಈಗ ನಮಗೆ ಸ್ಟ್ಯಾಟಿಸ್ಟಿಕ್ಸು, ಕ್ಯಾಲೆಂಡರ್, ಕ್ಲಾಕು, ಏಜ್ ಪ್ರಾಬ್ಲಮ್ಸ್ ನಮಗೆ ತುಂಬ ಈಸಿ. ಅದನ್ನು ನಾವು ಜಾಸ್ತಿ ಓದ್ಕೊಂಡು ಕೂತ್ಕೊಂಡ್ರೆ ನಮಗೆ ಏನಾದರೂ ಎಫೆಕ್ಟಿವ್ ಅಥವಾ ಪ್ರೊಡಕ್ಟಿವ್ ಅನಿಸುತ್ತಾ? ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ಎಕ್ಸಾಮ್ ಬೇಕಾಗಿರೋದು ನಂಬರ್ ಸಿಸ್ಟಮು, ಬಟ್ ನಾವು ಓದ್ತಿರೋದೇನು ಸ್ಟ್ಯಾಟಿಸ್ಟಿಕ್ಸು ಅಲ್ವಾ. ಸೊ ನಮಗೆ ಫಸ್ಟ್ ಏನು ಬೇಕು, ಒಂದು ಕಾನ್ಸೆಪ್ಟ್ಸ್ನ ನಾವು ಜಾಸ್ತಿ ತಿಳ್ಕೊಬೇಕು. ನಂಬರ್ ಸಿಸ್ಟಮ್, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಪರ್ಸಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಟೈಮ್ ವರ್ಕು, ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು. ಇದಿಷ್ಟರಿಂದನೇ ನಿಮಗೆ 10ರಿಂದ 15 ಕ್ವಶನ್ಸ್ ಕೂಡಿರುತ್ತೆ. ಎಷ್ಟು? 10ರಿಂದ 15 ಕ್ವಶನ್ಸು ಇದರಿಂದನೇ ನಿಮಗೆ ಇರುತ್ತೆ. ಸೊ ನಾವು ಇದನ್ನು ನಾವು ಫೋಕಸ್ ಮಾಡಬೇಕು, ಇದನ್ನು ಅಲ್ಲ. ಹಂಗೆ ಅಂದ್ಬಿಟ್ಟು ಇದನ್ನು ನಾವು ಮಾಡ್ದಲೇ ಇರಬಾರ್ದು ಅಂತ ಅಲ್ಲ, ಇದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ಮಾಡಬೇಕು, ಆದರೆ ಕಡಿಮೆ ಸಮಯದ ಪ್ರಾಕ್ಟೀಸ್ನ ನಾವು ಇದಕ್ಕೆ ನೀಡಬೇಕು. ಜಾಸ್ತಿ ಪ್ರಾಕ್ಟೀಸ್ ಸಮಯ ನಾವು ಯಾವುದಕ್ಕೆ ಕೊಡಬೇಕಂದ್ರೆ ಈ ಒಂದು ಕಾನ್ಸೆಪ್ಟ್ಸ್ಗಳಿಗೆ ಕೊಡಬೇಕು. ಓಕೆನಾ. ಇದಿಷ್ಟು ಮ್ಯಾಥಮೆಟಿಕ್ಸಲ್ಲಿ ಓದೋವಂಥ ಒಂದು ಸಬ್ಜೆಕ್ಟ್ಸು. ನೆಕ್ಸ್ಟ್ ಈಗ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಬಂದರೆ ನೀವು ನೆಕ್ಸ್ಟ್ ಇದರೊಳಗೆ ಜಾಸ್ತಿ ನೀವೇನು ಏನೂ ಮಾಡಬೇಕಾಗಿಲ್ಲ. ಇದನ್ನು ಈಸಿಯಾಗಿ ಕಲಿಬೋದು. ಮತ್ತು ಈ ಒಂದು ಸ್ಪಾಟ್ನೇ ಅಥವಾ ಈ ಒಂದು ಸಬ್ಜೆಕ್ಟ್ನೇ ನಾವು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆನಾ. ಜಾಸ್ತಿ ಈ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡಿಬಿಡಿ. ಎಲ್ಲರೂ 25ಕ್ಕೆ 25 ಮಾರ್ಕ್ಸ್ನ ತೆಗಿಯೋಕ್ಕೆ ಟ್ರೈ ಮಾಡಿ. 25ಕ್ಕೆ 25 ತೆಗಿಬೋದಾ? ಖಂಡಿತವಾಗ್ಲೂ ತೆಗಿಬೋದು. ಬಟ್ ಏನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಪ್ರಾಕ್ಟೀಸ್ ಇಲ್ಲಾಂದರೆ ಏನೂ ಮಾಡೋಕ್ಕೆ ಆಗಲ್ಲ. ಬೇರೆ ಪ್ರಾಕ್ಟೀಸ್ ಮಾಡಿಬಿಡಿ. ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸರಿನಾ. ಇದರೊಳಗೆ ಏನಿರುತ್ತೆ, ಅನಾಲಿಸಿಸು, ಕ್ಲಾಸಿಫಿಕೇಷನ್ ಇರುತ್ತೆ, ನಂಬರ್ ಮತ್ತು ಆಲ್ಫಾಬೆಟಿಕಲ್ ಸೀರೀಸ್ ಇರುತ್ತೆ, ಕೋಡಿಂಗು, ಡಿಕೋಡಿಂಗು, ಬ್ಲಡ್ ರಿಲೇಷನ್ನು, ವೆನ್ ಡಯಾಗ್ರಾಮು, ಸೈಲಾಲಿಸಮ್ಸು, ಮತ್ತು ಕೆಲವೊಂದು ಬೇಸಿಕ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸು. ಇದಿಷ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇಂಪಾರ್ಟೆಂಟ್ ಕ್ಯಾರಿ ಆಗೋದು ಯಾವುದು, ಇದಿಷ್ಟು ಇಂಪಾರ್ಟೆಂಟಾಗಿ ನಿಮಗೆ ವೆಯ್ಟೇಜ್ ಜಾಸ್ತಿ ಕೊಡುತ್ತೆ.
ಈಗ ಜನರಲ್ ಸೈನ್ಸು ಜನರಲ್ ರೀಸನಿಂಗ್ ಬಂದರೆ ಜನರಲ್ ಸೈನ್ಸಲ್ಲಿ ಯಾವ ಒಂದು ಸಬ್ಜೆಕ್ಟಿಂದ ಜಾಸ್ತಿ ಕೇಳ್ತಾರೆ ಅಂದರೆ ಫಿಸಿಕ್ಸಿಂದ ಜಾಸ್ತಿ ಕೇಳ್ತಾರೆ. ಓಕೆನಾ, 10ರಿಂದ 12 ಕ್ವಶನ್ಸ್ ಫಿಕ್ಸ್ ಆಗಿರುತ್ತೆ ಇಲ್ಲಿ, ಫಿಸಿಕ್ಸಿಂದ ಫಿಕ್ಸ್ ಆಗಿರುತ್ತೆ. ಅದಾದಮೇಲೆ ಫಿಸಿಕ್ಸಲ್ಲಿ ಇನ್ನೊಂದು ಪಾರ್ಟ್ ಇರುತ್ತೆ, ಒಂದು ಹೀಟ್, ಸೌಂಡ್ ಮತ್ತು ಎಲೆಕ್ಟ್ರಿಸಿಟಿಯಿಂದ. ಈ ಒಂದು ಚಾಪ್ಟರ್ ಅಥವಾ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಇನ್ನೂ 8ರಿಂದ 10 ಕ್ವಶನ್ಸ್ ಇರುತ್ತೆ. ಓಕೆನಾ, ಸೊ ಫಸ್ಟ್ ಯಾವುದು ಫಿಸಿಕ್ಸ್ ಇಂಪಾರ್ಟೆಂಟು, ಆಮೇಲೆ ಕೆಮಿಸ್ಟ್ರಿ ಇಂಪಾರ್ಟೆಂಟ್, ಆಮೇಲೆ ಬಯಾಲಜಿ ಇಂಪಾರ್ಟೆಂಟು. ಮತ್ತು ಹೇಗೆ ಓದಬೇಕು, ನಮಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ತಲೆ ಕೆಡಿಸ್ಕೋಬೇಡಿ. ಇದ್ರೊಳಗೆಲ್ಲ ಏನು ಕೇಳೋದು, ಬೇಸಿಕ್ಸ್ನ ಕೇಳ್ತಾರೆ, ಏನೋ ಬೇಸಿಕ್ಸ್ ಕಾನ್ಸೆಪ್ಟ್ನ ಅವರು ಇಲ್ಲಿ ಕೇಳ್ತಾರೆ. ಅದು ಬಿಟ್ಟರೆ ಇನ್ನು ಯಾವುದೇ ಥರ ಡೀಪಾಗಿ ಏನು ಕೇಳೋಕ್ಕೆ ಹೋಗಲ್ಲ. ಅದಾದಮೇಲೆ ಈಗ ಜನರಲ್ ಅವೇರ್ನೆಸ್ ಅಂತ ಬಂದರೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಅದಾದಮೇಲೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆಯಿಂದ ಒಂದು ಕ್ವಶನ್ ಇರುತ್ತೆ, ಮೇಜರ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮಿಂದನೇ ಇರುತ್ತೆ ಅಥವಾ ಗಾಂಧೀಜಿ ಅವ್ರ ಕ್ವಶನಿಂದ ಇರುತ್ತೆ. ಅದು ಬಿಟ್ಟರೆ ಜಿಯೋಗ್ರಫಿ ಬಗ್ಗೆ ಕೇಳ್ತಾರೆ, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ರಿವರ್ಗಳ ಬಗ್ಗೆ ಕೇಳ್ಬೋದು. ಪೊಲಿಟಿ ಮತ್ತು ನಮ್ಮ ಭಾರತದ ಸಂವಿಧಾನ ನಮಗೆ ಗೊತ್ತಿರಬೇಕು, ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಮತ್ತು ಎಕಾನಮಿ, ಸ್ಪೋರ್ಟ್ಸು, ಅವಾರ್ಡ್ಸು, ರೈಲ್ವೇಸ್, ಇದರಿಂದ ಏನಾದರೂ ನಿಮಗೆ ನ್ಯೂಸಲ್ಲಿ ಏನಾದರೂ ಇದ್ದರೆ ಆ ಒಂದು ಕ್ವಶನ್ ನಿಮಗೆ ಕೇಳ್ಬೋದು. ಸರಿನಾ, ಇದಿಷ್ಟು ಜನರಲ್ ಅವೇರ್ನೆಸ್. ಇದನ್ನೆಲ್ಲ ಹೇಗೆ ಓದೋದು, ಯಾರು ನಮಗೆ ಟೀಚ್ ಮಾಡ್ತಾರೆ, ಆ ಒಂದು ಕೊರತೆ ನಮಗೆ ಏನಾದರೂ ನಿಮ್ಗಲ್ಲಿದ್ದರೆ ಇವತ್ತಿಂದನೇ ಬಿಟ್ಬಿಡಿ. ಯಾಕಂದರೆ ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ನಾವು ನಿಮಗೆ ಹೇಳ್ಕೊಡ್ತೀವಿ. ಓಕೆನಾ, ಅಂದರೆ ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ಟು ಅಡ್ವಾನ್ಸ್ ಆಗಿ ಕ್ಲಾಸಸ್ನ ಮಾಡ್ತೀವಿ. ಓಕೆನಾ, ವಿತ್ ನಿಮಗೆ PPT ಕೊಡ್ತೀವಿ. ಓಕೆನಾ, ವಿತ್ PPT ವಿ ವಿಲ್ ಬಿ ಡೂಯಿಂಗ್ ದಿಸ್ ಕ್ಲಾಸ್. ನಿಮಗೆ ಕಂಪ್ಲೀಟಾಗಿ ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಒಂದೊಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲ ಟಾಪಿಕ್ನ ನಾವು ನಿಮಗೆ ಕವರ್ ಮಾಡ್ತೀವಿ, ಜನರಲ್ ಅವೇರ್ನೆಸ್ ಕೂಡ. ಓಕೆನಾ, ಹಾಗಾದರೆ ನಾವು ಮ್ಯಾಥ್ಸ್ಗೆ ಮತ್ತು ರೀಸನಿಂಗ್ ಯಾವ್ದನ್ನ ನೋಡಬೇಕು, ಏನು ಕವರ್ ಮಾಡಬೇಕು, ಅದಕ್ಕೂ ನಾನು ನಿಮಗೆ ಒಂದು ಸೊಲ್ಯೂಷನ್ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ನಾನು ನಿಮಗೆ ಒಂದು 2 ಮಿನಿಟ್ಸ್ ಇದು ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಮೊದಲನೇದು ಒಂದು ಮ್ಯಾಥ್ಸ್ ಕ್ವಶನ್ ಇದೆ. ಇಫ್ 15 ವರ್ಕರ್ಸ್ ಕ್ಯಾನ್ ಬಿಲ್ಡ್ ಅ ವಾಲ್ ಇನ್ 10 days, ಹೌ ಮೆನಿ ವರ್ಕರ್ಸ್ ಆರ್ ನೀಡೆಡ್ ಟು ಬಿಲ್ಡ್ ಇಟ್ ಇನ್ 6 days? ಈಗ ಏನು ಕೇಳಿದ್ದಾರೆ, 15 ವರ್ಕರ್ಸ್ಗಳು ಒಂದು ಗೋಡೆನ 10 ದಿನದಲ್ಲಿ ಕಟ್ತಾರೆ. ಓಕೆನಾ, ಅದೇ ಕೆಲಸನ ಎಷ್ಟು ವರ್ಕರ್ಸ್ ನಮ್ಗೆ ಎಷ್ಟು ಅಂತ ಕೊಡ್ತಿಲ್ಲ, ಅದನ್ನೇ ನಾವು ಕಂಡುಹಿಡಬೇಕು. ಎಕ್ಸ್ ಅಂತ ತೊಗೊಂಡಿದ್ದೀವಿ, ಆರ್ ಬಿಲ್ಟ್ ಇನ್ 6 days, 6 ದಿನದಲ್ಲಿ ಕಟ್ತಾರೆ ಅಂತ ಕೇಳಿದ್ದಾರೆ. ಸೊ ನಮಗೀಗ ಎಷ್ಟು ವರ್ಕರ್ಸ್ ಅಂತ ಕೇಳಿದ್ರೆ ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡಬೇಕು. ಈಗ ಇನ್ನು ಹೆಂಗೆ ಮಾಡೋದಂದರೆ 2 3s 2 5s 3 1s 3 5s 5 into 5 ಎಷ್ಟು 25. 25 ಏನು ಎಕ್ಸ್ನ ವ್ಯಾಲ್ಯೂ ನಾವು ಏನಂತ ತೊಗೊಂಡ್ರೆ ವರ್ಕರ್ಸ್. ಸೊ ಎಷ್ಟಾಯಿತು, 25 ಜನ ವರ್ಕರ್ಸ್ ನಮಗೆ ಬೇಕು ಅಂತ ಗೊತ್ತಾಯಿತು. ಈಗ ಈ ಥರ 2 ಲೈನ್ ಮೆಥಡ್ ನೋಡಿ, ಇದೊಂದು ಮೆಥಡ್, ಇದೊಂದು ಲೈನು, ಇದೊಂದು ಲೈನು. ಈ ಥರ 2 ಲೈನ್ ಮೆಥಡ್ನ ನಾವು ಯೂಸ್ ಮಾಡೋದಕ್ಕೆ ನಾವು ಈ ಥರ ಒಂದು ಮೆಥಡ್ನ ನಾವು ಯೂಸ್ ಮಾಡಿ ನಮ್ಮ ಮ್ಯಾಥ್ಸ್ ಪ್ರಿಪರೇಷನ್ನ ಮಾಡಬೇಕು. ಓಕೆನಾ, ಸೊ ಈ ಥರ ಒಂದು ನೀವು ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಆಗಿ ಇಷ್ಟು ಸ್ಪೀಡಾಗಿ ಮಾಡೋಕ್ಕೆ ನಿಮಗೆ ಹೇಗೆ ಬೇಕು ಅಂದರೆ ನಾನು ನಿಮ್ಗೆ ಅದಕ್ಕೂ ಸೊಲ್ಯೂಷನ್ ಹೇಳ್ತೀನಿ, ಏನ ರೆಫರ್ ಮಾಡಬೇಕು ಅಂತ. ಸರಿನಾ, ಅದಾದಮೇಲೆ ಇನ್ನೊಂದು ಕ್ವಶನ್ ಇದೆ, ವಾಟ್ ಈಸ್ ದ ಪ್ರೈಮರಿ ರೀಸನ್ ಕರ್ವ್ಡ್ ಸೀಲಿಂಗ್ಸ್ ಆರ್ ಯೂಸ್ಡ್ ಇನ್ ಕಾಂಕ್ರೀಟ್ ಹಾಲ್ಸ್, ಕನ್ಸರ್ಟ್ ಹಾಲ್ಸ್. ಈಗ ಕನ್ಸರ್ಟ್ ಹಾಲ್ಸ್ ಅಂದ್ರೆ ಏನು, ಈಗ ಫಿಲಮ್ ಶೋಸ್ ಆಗಿರ್ಬೋದು ಅಥವಾ ನೀವು ಎವಿ ರೂಮ್ ಅಂತ ಕರಿತೀವಲ್ಲ, ಆ ಥರ ಒಂದು ನಿಮ್ಮ ಕಾನ್ಸರ್ಟ್ ಹಾಲ್ಸ್ ಅಂತ ಕರಿತೀವಿ, ಮೀಟಿಂಗ್ ಮಾಡೋ ರೂಮ್ಗಳನ್ನ. ಅಲ್ಲಿ ನೀವು ನೋಡಿರ್ತೀರಾ, ವಾಲ್ಸ್ಗಳು ಏನಾಗಿರುತ್ತೆ, ಕರ್ವ್ ವಾಲ್ಸ್ ಆಗಿರುತ್ತೆ. ಸೀಲಿಂಗಲ್ಲಿ ಏನಿರುತ್ತೆ, ಕರ್ವ್ ಇರುತ್ತೆ. ಯಾಕೆ ಬಾಕ್ಸ್ ಇರಲ್ಲ? ಈಗ ನಮ್ಮ ಮನೆಗಳಲ್ಲಿ ಬಾಕ್ಸ್ ಇರುತ್ತಲ್ವಾ, ಬಟ್ ಆ ಒಂದು ಫಿಲಮ್ ಥಿಯೇಟರ್ ತಗೊಳ್ಳಿ, ಕರ್ವ್ ಇರುತ್ತೆ. ಯಾಕೆ? ಯಾವತ್ತಾರು ಯೋಚನೆ ಮಾಡಿದ್ದಾರೆ ಯಾಕೆ ಅಂದರೆ, ಸೊ ಈಗ ಈ ಕರ್ವ್ ಇದ್ರೆ ಏನಾಗುತ್ತೆ, ನಮ್ಗೆ ಸೌಂಡ್ ರಿಫ್ಲೆಕ್ಷನು ಆಗುತ್ತೆ. ಓಕೆನಾ, ಸೌಂಡ್ ಈಗ ಹಿಂಗಿದ್ದಾಗ ಏನಾಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ. ಅದೇ ನಿಮ್ಗೆ ಏನಾದರೂ ಈ ಕಡೆ ಇದ್ರೆ, ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಈ ಕಡೆ ಹೋದ್ರೆ ರಿಫ್ಲೆಕ್ಟ್ ಆಗಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ ಕರ್ವ್ ಸೀಲಿಂಗ್ಸ್ನ ಇವರು ಮಾಡಿರ್ತಾರೆ, ಟು ರಿಫ್ಲೆಕ್ಟ್ ಸೌಂಡ್ ಈವನ್ಲಿ, ಎಲ್ಲ ಕಡೆಗೂ ಸೌಂಡ್ ಹಾಡೋಗೋಸ್ಕರ ಅದನ್ನು ಮಾಡ್ತಾರೆ. ಸೊ ಈ ಥರ ಒಂದು ಕಾನ್ಸೆಪ್ಟ್ನ ಎತ್ಕೊಂಡು ನಾವು ನಿಮಗೆ ಕಂಪ್ಲೀಟಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ತಗೊಂಡು ಹೀಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸರಿನಾ, ನೆಕ್ಸ್ಟು ಇದು ಕೆಮಿಸ್ಟ್ರಿ ನೋಟ್ಸು, ಇದನ್ನು ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ನಿಮ್ಗೇನಾದರೂ ನೋಟ್ಸ್ ಇಷ್ಟ ಆಗಿದ್ರೆ ಪಾಸ್ ಮಾಡಿ ಓದಿ, ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ, ಹೌದು ಸರ್ ಇಷ್ಟ ಆಗಿದೆ ಅಂತ. ಇನ್ನೂ ಏನಾದ್ರು ಚೇಂಜಸ್ ಬೇಕಂದರೆ ನೀವು ನಮಗೆ ತಿಳಿಸ್ಕೊಡಿ. ಓಕೆನಾ, ನಾವು ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡು ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಬೇಕಂತ ಎರಡರೊಳಗೂ ನಾವು ಒಂದು ನೋಟ್ಸ್ನ ತಯಾರು ಮಾಡಿದ್ದೀವಿ. ಸೊ GK ಮತ್ತು GSಗೆ ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿನೇ ಫಾಲೋ ಮಾಡಿ, ನಾವು ನಿಮಗೆ ಕಂಪ್ಲೀಟಾಗಿ ಎಲ್ಲ ಥರದ ಒಂದು ಕ್ಲಾಸಸ್ನ ತೊಗೊಬರ್ತೀವಿ. ಮತ್ತು ಇನ್ನೂ ಯಾರು ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಮ್ಯಾಥ್ಸ್ ನೋಡೋದಾದರೆ ಮ್ಯಾಥ್ಸ್ ವಿತ್ ಸಾಯಿ ಅಂತ ಒಬ್ಬರು ಸರ್ ಇದ್ದಾರೆ, ಅವರು ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಫ್ಯಾಕಲ್ಟಿ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಬೇಸಿಕ್ ಮ್ಯಾಥ್ಸ್ ಕ್ಲಾಸಸ್ ಎಷ್ಟೊಂದಿದೆ. ಓಕೆ, ನಾನು ಯಾವುದೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಲ್ಲ, ನಮಗೆ ಕ್ಲಾಸಸ್ ಎಷ್ಟೊಂದಿವೆ. ಬಟ್ ನಮಗೆ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ಸು ಇಲ್ಲಿವರೆಗೂ ಯಾರೂ ತಂದಿಲ್ಲ. ಈಗ ಸಾಯಿ ಸರ್ ಅನ್ನೋ ಒಬ್ಬರು ಫ್ಯಾಕಲ್ಟಿ ನಮಗೆ ಅಡ್ವಾನ್ಸ್ ಮ್ಯಾಥ್ಸನ್ನು ಫ್ರೀಯಾಗಿ ಯೂಟ್ಯೂಬಲ್ಲಿ ನಮಗೆ ತಯಾರು ಅಂದರೆ ಟೀಚ್ ಮಾಡ್ತಿದ್ದಾರೆ.
ಸೊ ನಾವು ಅವ್ರ ವಿಡಿಯೋನ ಫಾಲೋ ಮಾಡ್ಬೋದು. ಸೊ ನೀವು ಅಷ್ಟೇ ಮ್ಯಾಥ್ಸ್ಗೆ ನೀವು ಬೇಗ ಮಾಡೋಕ್ಕೆ ಅಥವಾ ಟ್ರಿಕ್ಸ್ ಯೂಸ್ ಮಾಡೋಕ್ಕೆ ಮ್ಯಾಥ್ಸ್ ವಿತ್ ಸಾಯಿ ಅನ್ನೋ ಯೂಟ್ಯೂಬ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅವ್ರ ವೀಡಿಯೋಸ್ನ ಫಾಲೋ ಮಾಡಿ. ಮತ್ತು GK GSಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ ಇದೇ ಥರ. ಸೊ ಈಗ ಒಂದು ಕಾನ್ಸೆಪ್ಟು, ಈಗ ನೀವು ಓದೋಕ್ಕಿಂತ ಮುಂಚೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಆಗಿರ್ಬೋದು, ನಾವು ಏನು ಓದ್ತಿದ್ದೀವಿ ಅನ್ನೋದು ಒಂದು ನಿಮಗೆ ಐಡಿಯಾ ಬರಲಿ ಅಂತ ಈ ವಿಡಿಯೋನ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವೀಕಿಂದ ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಸಬ್ಜೆಕ್ಟ್ಸ್ ಮೇಲೆ ಒಂದು ಟಾರ್ಗೆಟ್ ಮತ್ತು ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಾವು ನಿಮಗೆ ಕ್ಲಾಸಸ್ನ ತಗೊಬರ್ತೀವಿ. ಅಲ್ಲಿಗಂಟ ಏನು ಓದಬೇಕು, ನಿಮ್ಮ ಹತ್ರ ಏನಾದರೂ ರಿಸೋರ್ಸಸ್ ಇದ್ದರೆ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.